ವೀಕ್ಷಕರಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ವಿ. ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ತಿಳ್ಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ಓಂಕಾರ ಅಂದ್ರೇನು, ಓಂಕಾರ ಮಾಡೋದ್ರಿಂದ ಏನು ಅನುಕೂಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಂಕಾರ ಅನ್ನೋದು ಒಂದು ಯೂನಿವರ್ಸಲ್ ಮಂತ್ರ. ಅದು ಓಂ ಅಂದರೆ 3 ಅಕ್ಷರಗಳಿಂದ ಆಗಿದೆ. ಆಕಾರ, ಉಕಾರ ಮತ್ತು ಮಕಾರ ಅಂದರೆ ಓಂ. ಈ ಮೂರನ್ನೂ ಕೂಡಿಸಿದಾಗ ಓಂ ಆಗ್ತದೆ. ಅಂದರೆ ಒಂದು ಯೂನಿವರ್ಸಲ್ ಬ್ರಹ್ಮಾಂಡದ ಮಂತ್ರ, ಅದು ಬೀಜ ಮಂತ್ರ. ಇದು ಯೂನಿವರ್ಸಲ್ ಸ್ತೋತ್ರ. ಸೊ ಯಾರು ಈ ಓಂಕಾರವನ್ನು ಪಠಿಸ್ತಾರೆ ಅಂತಹ ವ್ಯಕ್ತಿಗಳೇ ಆಟೋಮೆಟಿಕ್ಕಾಗಿ ಅವರ ದೇಹದಲ್ಲಿ ಇರ್ತಕ್ಕಂಥ ಆರಾ ಅಂತ ಕೇಳ್ತೀವಿ, ಪ್ರಭಾವಳಿ, ಅದು ಆಟೋಮೆಟಿಕ್ಕಾಗಿ ಎನ್ಲಾರ್ಜ್ ಆಗುತ್ತೆ. ಆ ಪ್ರಭಾವಳಿ ಇನ್ಕ್ರೀಸ್ ಆಗುತ್ತೆ. ಇದರಿಂದ ವಿಶೇಷವಾದಂತಹ ಶಕ್ತಿಗಳು ಅವರ ದೇಹಕ್ಕೆ ಲಭಿಸ್ತಾ ಹೋಗ್ತದೆ. ಈ ಓಂಕಾರವನ್ನು ನಾವು ದಿನನಿತ್ಯ ಪಠಿಸೋದ್ರಿಂದ ಆಗ್ತಕ್ಕಂತಹ ಲಾಭಗಳು ಬಹಳಷ್ಟು. ಮೊದಲಿಗೆ ಅವರಿಗೆ ಇರ್ತಕ್ಕಂತಹ ಕಾಯಿಲೆ, BP ಇರ್ಬೋದು, ಶುಗರ್ ಇರ್ಬೋದು, ಮತ್ತು ಮಾನಸಿಕ ಅಸಮತೋಲನ ಅಂದರೆ ಮಾನಸಿಕ ಸ್ಥಿರತೆ ಹೆಚ್ಚಾಗ್ತದೆ, ನಿದ್ರಾಹೀನತೆ ಹೋಗ್ತದೆ, ಮತ್ತು ನಾನಾ ರೀತಿಯ ಕಾಯಿಲೆಗಳಿಂದ ನಾವು ಹೊರಗೆ ಬರ್ತೀವಿ. ಮತ್ತು ಮೈನು ಅಲ್ಲಿ ಓಂಕಾರವನ್ನು ಪಠಿಸೋದ್ರಿಂದ ಉಂಟಾಗ್ತಕ್ಕಂತಹ ಆಲ್ಫಾ ಮತ್ತು ತೀಟಾ ವೇವ್ಸ್, ಬ್ರೈನ್ ವೇವ್ಸಿಂದ ನಮ್ಮ ಇರ್ತಕ್ಕಂತಹ ಬಾಡಿಯ ಆರ್ಗ್ಯಾನ್ಸ್, ನರ್ವ್ ಸಿಸ್ಟಮ್ ಅದು ಉತ್ತೇಜನಗೊಂಡು ನಮಗೆ ವಿಶೇಷವಾದಂತಹ ಶಕ್ತಿಗಳು ದೇಹದಲ್ಲಿ ಸಂಚಲನ ಆಗಿ ಒಂದು ಮನಸ್ಸಿಗೆ ಶಾಂತಿ ಲಭಿಸುತ್ತೆ. ಒಳ್ಳೆಯ ಸುಖ ನಿದ್ರೆ ಬರ್ತದೆ, ನಿದ್ರಾಹೀನತೆ ಇರಲ್ಲ, ಯಾವುದೇ ರೀತಿಯ ಕಾಯಿಲೆಗಳು ಕಂಡುಬರಲ್ಲ, ಮತ್ತು ಕೋಪ ಕಡಿಮೆ ಆಗುತ್ತೆ, ಮನಃಶಾಂತಿ ಹೆಚ್ಚಾಗುತ್ತೆ. ಮತ್ತು ಯಾವುದನ್ನೇ ಕೆಲಸವನ್ನು ಮಾಡಬೇಕಂದ್ರೂ ಯೋಚನೆ ಮಾಡ್ತಕ್ಕಂತಹ ಒಂದು ಸಮಾಧಾನವಾಗ ಇರ್ತಕ್ಕಂತಹ ಒಂದು ಕೂಲ್ ಮೈಂಡ್ ಅಂತ ಹೇಳ್ತೀವಿ, ಪೀಸ್ ಆಫ್ ಮೈಂಡನ್ನು ಕೊಡ್ತಾ ಹೋಗ್ತದೆ ನಮಗೆ. ಸೊ ಹಾಗಾದರೆ ಯಾವ ರೀತಿ ನಾವು ಓಂಕಾರವನ್ನು ಮಾಡಬೇಕು, ಓಂಕಾರವನ್ನು ಮಾಡಲಿಕ್ಕೆ ಏನು, ಅದರಿಂದ ನಮಗೆ ಯಾವ ರೀತಿ ನಾವು ಓಂಕಾರವನ್ನು ಪ್ರತಿನಿತ್ಯ ಸ್ಟಾರ್ಟ್ ಮಾಡಬೇಕು ಓಂಕಾರನ ಅಂದರೆ, ಮೊದಲಿಗೆ ಕಳೆದ ಸಂಚಿಕೆಯನ್ನು ತಿಳಿಸ್ಕೊಟ್ಟಿದ್ದೆ. ಓಂಕಾರವನ್ನು ಮಾಡಲಿಕ್ಕಿಂತ ಮುಂಚೆ ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ. ಪ್ರಾಣಾಯಾಮ ಅಂದರೆ ಈ ಬೆರಳನ್ನು ಹೀಗೆ ಇಟ್ಕೊಂಡು ಬಲ ಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡು ಎಡ ಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡು ಬಲ ಮೂಗಿನಲ್ಲಿ ಬಿಟ್ಟಾಗ, ಇದೇ ರೀತಿ 40 ಬಾರಿ ನಾವು ಮಾಡಿದಾಗ ಅದು ಒಂದು ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ ಆಗ್ತದೆ. ಆಗ ನಿಮ್ಮ ದೇಹದಲ್ಲಿ ಒಂದು ಹೊಸದಾದಂಥ ಒಂದು ಚೇತನ ಉಂಟಾಗುತ್ತೆ, ಒಂದು ದಿವ್ಯವಾದ ಪ್ರಭಾವಳಿ ಉಂಟಾಗ್ತದೆ. ತದನಂತರ ನಾವು ದೇಹವನ್ನು ಹೀಗೆ ಸ್ಟ್ರೇಟಾಗಿ ಇಟ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಮತ್ತೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೀಗೆ ನಿಧಾನಾಗಿ ಉಸಿರು ತೆಗೆದುಕೊಂಡು ಓಂ ಅಂತ ಹಾಗೆ ಮಾಕಾರವನ್ನು ಇಳಿಸ್ಬೇಕು. ಅಂದರೆ ಆ, ಉ, ಮ ಈ 3 ಅಕ್ಷರಗಳು ಸೇರಿ ಓಂ ಅಂತ ಆಗಿದೆ. ನಿಧಾನಾಗಿ ಉಸಿರನ್ನು ತೆಗೆದುಕೊಂಡು ನಮ್ಮ ದೇಹವನ್ನು ಸ್ಟ್ರೈಟಾಗಿ ಇಟ್ಕೊಂಡು ನಿಧಾನಾಗಿ ಉಸಿರು ತೆಗೆದುಕೊಂಡು ಓಂ ಅಂತ ಹೇಳೋದ್ರಿಂದ ಇದನ್ನು ಕನಿಷ್ಠ ಪಕ್ಷ 10 ನಿಮಿಷನಾದರೂ ಓಂಕಾರವನ್ನು ನಾವು ಪಠಿಸಬೇಕು. ತದನಂತರ ಹಾಗೆ ಕಣ್ಣು ಮುಚ್ಕೊಂಡು ಪಠಿಸಿದ ಮೇಲೆ ಕಣ್ಣನ್ನು ತೆಗೆದಲೆ ನಮ್ಮ 2 ಹಸ್ತಗಳನ್ನು ಉಜ್ಕೋಬೇಕು. 2 ಹಸ್ತಗಳನ್ನು
ಪರಸ್ಪರ ಉಜ್ಜಿದಾಗ ಒಂದು ಬಿಸಿಯ ಶಾಖ ಉಂಟಾಗ್ತದೆ. ಆ ಬಿಸಿ ಶಾಖವನ್ನು ನಾವು ಇಲ್ಲ ಟ್ಯಾಪ್ ಮಾಡಬೇಕು. ಹಣೆ ಭಾಗ, ಕಣ್ಣಿನ ಭಾಗಕ್ಕೆಲ್ಲ ಕೊಟ್ಟಾಗ ಇಲ್ಲಿರ್ತಕ್ಕಂತಹ ಏನು ಆರ್ಗ್ಯಾನ್ಸ್ಗಳು ನವ ಚೇತನಗೊಳ್ತದೆ. ದೇಹದಲ್ಲಿ ಒಂದು ಹೊಸದಾದಂತಹ ಶಕ್ತಿ ಸಂಚಲನ ಆಗುತ್ತೆ, ಪ್ರಭಾವಳಿ ಹೆಚ್ಚಾಗ್ತದೆ. ಸೊ ಇದನ್ನು ಪ್ರತಿನಿತ್ಯ ನಾವು ಮಾಡೋದ್ರಿಂದ ವಿಶೇಷವಾದಂತಹ ಅನುಕೂಲಗಳನ್ನ ನಾವು ಪಡ್ಕೋಬೋದು. ನಮ್ಮ ಬಾಡಿಯ ಆರ ಇನ್ಕ್ರೀಸ್ ಆಗ್ತದೆ ಮತ್ತು ಆದಷ್ಟು ಕಾಯಿಲೆಯಿಂದ ದೂರ ಇರ್ತೀವಿ. ಯಾವುದನ್ನೇ ಆದರೂ ಯೋಚನೆ ಮಾಡಿ ಮಾಡ್ತಕ್ಕಂತಹ ಕೆಲಸ ನಮಗೆ ಮನಸ್ಸಿಗೆ ಬರುತ್ತೆ. ಯಾವುದನ್ನು ಕೂಡ ತರಾತುರಿಯಲ್ಲಿ ಆತುರವಾಗಿ ಮಾಡ್ತಕ್ಕಂತಹ ಮನಸ್ಸು ನಮಗೆ ಬರಲ್ಲ ಈ ಓಂಕಾರವನ್ನು ಪಡಿಸೋದ್ರಿಂದ. ಮತ್ತು ನಮ್ಮ ದೇಹದ ಔರ ಅಂತ ಹೇಳ್ತೀವಿ, ಪ್ರಭಾವಳಿ ಹೆಚ್ಚಾಗ್ತದೆ. ಸೊ ಆದಷ್ಟು ಕಾಯಿಲೆಗಳು ಕಡಿಮೆ ಆಗುತ್ತೆ, ಮನಸ್ಸು ಶಾಂತಿ ಆಗುತ್ತೆ, ಸುಖ ನಿದ್ರೆ ಬರ್ತದೆ. ಸೊ ಹಾಗಾಗಿ ಇಂತಹ ಓಂಕಾರವನ್ನು ನಾವು ಮಾಡೋದರಿಂದ ಕೇವಲ 33 ದಿನದಲ್ಲಿ ಅಥವಾ 48 ದಿನದಲ್ಲಿ ಬಹಳಷ್ಟು ಒಳ್ಳೆಯ ಫಲಿತಾಂಶವನ್ನು ಪಡೆದುಕೋಬೋದು. ನಕಾರಾತ್ಮಕ ಚಿಂತನೆಗಳಿರ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಈ ಓಂಕಾರವನ್ನು ಪಡಿಸುವಂತೆ. ಯಾಕೆಂದರೆ ಇದು ಯೂನಿವರ್ಸಲ್ ಸ್ತೋತ್ರ. ಓಂ ಅನ್ನೋದು ಪ್ರತಿಯೊಂದು ಯಾವುದೇ ಮಂತ್ರವು ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆ ಅದರ ಮುಂದೆ ಓಂಕಾರ ಇರುತ್ತೆ. ಅಂದರೆ ಓಂ ಶ್ರೀ ಲಕ್ಷ್ಮೀ ನಮಃ, ಓಂ ಗಣೇಶಾಯ ನಮಃ. ಹಾಗಾಗಿ ಓಂ ಅನ್ನೋದು ಒಂದು ಯೂನಿವರ್ಸಲ್ ಸ್ತೋತ್ರ. ಓಂಕಾರವನ್ನು ಯಾರು ದಿನನಿತ್ಯ ಪಠಿಸ್ತಾರೆ ಅವರ ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಬೇರೆ ಯಾವುದೇ ರೀತಿಯ ಅಡೆತಡೆಗಳಿರ್ಬೋದು, ನೆಗೆಟಿವಿಟಿ ಇರ್ಬೋದು, ಸಮ್ ಬ್ಲಾಕೇಜಸ್ ಇರ್ಬೋದು ದೇಹದಲ್ಲಿ. ಅಂತಹ ಸಮಸ್ಯೆಗಳೆಲ್ಲ ಈ ಓಂಕಾರವನ್ನು ಪಠಿಸೋದ್ರಿಂದ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ವೀಕ್ಷಕರಿಗೆ ನನ್ನ ವಿನಂತಿ, ಪ್ರತಿನಿತ್ಯದ ಪಠಿಸೋದ್ರಿಂದ ನಿಮಗೆ ಭಾಳಷ್ಟು ಬೆನಿಫಿಟ್ಸ್ಗಳಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.